ಆಫ್ಟರ್ ಓಕೆ ರೈಟ್ ಆದರೆ ರೈಟ್ ಸೈಡ್ ನೋಡಿ ಆಗಿದೆ ದೃಷ್ಟಿ ಆಗಿದೆ ಇಲ್ಲಿ ಫ್ರಂಟ್ ಮುಂದೆ ಬನ್ನಿ ಲೆಫ್ಟ್ ಫ್ರಂಟ್ ರೈಟ್ ಫ್ರಂಟ್ ಲೆಫ್ಟ್ ಫ್ರಂಟ್ ಓಕೆ ನಂತರ ರೊಟೇಟ್ ಮಾಡಬೇಕು ಫುಲ್ ರೊಟೇಟ್ ಕ್ಲಾಕ್ ವೈಸ್ ಟುವರ್ಡ್ಸ್ ಯುವರ್ ರೈಟ್ ಸೈಡ್ 3 ಕೌಂಟ್ ಮಾಡ್ತೇನೆ ಒಂದೊಂದು 3 ಸುತ್ತುಗಳು ಮಾಡಿ ನಿಧಾನವಾಗಿ ಸುತ್ತುವಾಗ ನಿಮ್ಮ ಭುಜಕ್ಕೆ ನೀವು ಒತ್ತು ಆಗಿದೆ ಮತ್ತೆ ಫುಲ್ ರೊಟೇಟ್ ಆಗಬೇಕು ಓಕೆನಾ ಸ್ಟಾರ್ಟ್ ಫ್ರಮ್ ರೈಟ್ ಸೈಡ್ 1 ನಿಧಾನವಾಗಿ ಕಣ್ಣು ಮುಚ್ಚಬೇಡಿ ಒಂದು ನಿಂತ್ಕೊಳ್ಳಿ ಸಾಕು ಒಂದು ಅಷ್ಟೇ 2 ಎಲ್ಲ ಬಲಗಡೆಯಿಂದಲೇ ಮಾಡಿ ಕ್ಲಾಕ್ ವೈಸ್ 3 ಈಗ ರೊಟೇಷನ್ towards your left side anti-clockwise 1 2 3 ಓಕೆ ಕತ್ತಿಗೆ ಸಂಬಂಧ ಚಲನಕ್ರಿಯೆಗಳಾಗಿದೆ ನಂತರ ಭುಜಕ್ಕೆ ಸಂಬಂಧಪಟ್ಟ ಚಲನಕ್ರಿಯೆಗಳು ಕೈ ಕೆಳಗಡೆ ಬಿಡಿ ಓಕೆ ನಿಮ್ಮ ಕೌಂಟ್ ಮಾಡುವಾಗ ಎರಡೂ ಕೈಗಳನ್ನು ನಿಮ್ಮ ಪಕ್ಕಕ್ಕೆ ಚಾಚಬೇಕು 1 ಪಕ್ಕಕ್ಕೆ like this 2 के ಮೇಲೆ ಹತ್ತಬೇಕು 2 1 ವಾಪಸ್ ಬನ್ನಿ 2 ಮೇಲೆ 1 ಅಪ್ ಮೇಲೆ ಸೈಡ್ ಡೌನ್ ಹಾಗೆ ಶೋಲ್ಡರ್ ರೊಟೇಷನ್ ಈಗ ಫಾರ್ವರ್ಡ್ ಮುಂದಕ್ಕೆ ಮಾಡಬೇಕು 3 ಕೌಂಟ್ 1 ಕೌಂಟ್ ಹೇಳ್ತೀವಿ ಅಂದ್ರೆ ಸುತ್ತಬೇಕು ಫುಲ್ ರೊಟೇಟ್ ಆಗಿ ಬರಬೇಕು ಓಕೆನಾ ಓಕೆ 1 ಫಾರ್ವರ್ಡ್ ರೊಟೇಷನ್ 2 3 ಈಗ ಬ್ಯಾಕ್ವರ್ಡ್ ರೊಟೇಷನ್ 1 2 3 ಲಾಕ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಹಾಗೆ on your toes ಹಿಂದುಗಡೆ ಕಾಲಿನಿಂದಾಗಿ breathe in breathe out 3 times breathe in breathe out ನಾರ್ಮಲ್ ಆಗಿ ದೃಷ್ಟಿ ಮುಂದೆ ಇರಲಿ ಡೌನ್ ನಿಧಾನವಾಗಿ ಇರುವ ಕೈಗಳ ಬಾಕಿಗೆ ತಗೊಂಡು ನಿಂತಿದ್ದಾರೆ ಡೌನ್ ಇದು ತಾಡಾಸನ ನಂತರ ವೃಕ್ಷಾಸನ ಮೊದಲು ನಿಮ್ಮ ಬಲಗಾಲನ್ನು ಮಾಡಿಸ್ಕೊಳ್ಳಿ ನಿಮ್ಮ ಎಡ ಕಾಲ ತೊಡೆಯ ಇಮ್ಮಡಿಯ ಮೇಲ್ಮುಖವಾಗಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ನೀ ಹಾಗೆ ಸೈಡಾಗಿ ಮಾಡಿ ದೃಷ್ಟಿ ಮುಂದೆ ಇರಲಿ ಕೈಗಳಲ್ಲಿ ನಿಂತ್ಕೊಂಡು ನಿಂತ್ಕೊಳ್ಳಿ ಓಕೆ ನಿಧಾನವಾಗಿ ಈಗ ಎರಡು ಕೈಗಳನ್ನು ಎತ್ತುಕೊಂಡು ನಮಸ್ಕಾರ ಸತಿ ಕನ್ಯಾಗೆ ಕೈಗಳು ಸ್ಟ್ರೆಚ್ ಮಾಡಿ ಕೈಗಳ ಮೇಲೆ ಅಪ್ವರ್ಡ್ ಸ್ಟ್ರೆಚಿಂಗ್ ಸ್ಟ್ರೈಟ್ ಆಗಿರಲಿ ಈಗ ಬ್ರೀತಿಂಗ್ ಬ್ರೀತ್ ಔಟ್ ಮಾಡಿ 3 ಟೈಮ್ಸ್ ಬ್ರೀತಿಂಗ್ ಬ್ರೀತ್ ಔಟ್ ಓಕೆ ನಿಧಾನವಾಗಿ ಮಿಶ್ರಣ ಹೋದಾಗ ಎರಡು ಕೈಗಳನ್ನು ತಗೊಂಡು ಬಲಗಾಲನ್ನು ಕೆಳಗಡೆ ಇರಿಸಿ ಸೇಮ್ ಅದೇ ರೀತಿ ನಿಮ್ಮ ಎಡಗಾಲನ್ನ ಬಲಗಾಲ ತೊಡೆಯ ಇದರಲ್ಲಿ ಲಾಕ್ ಮಾಡ್ಕೊಳ್ಳಿ ಹಾಗೇನೆ ಇಮ್ಮಡಿ ಮೇಲ್ಮುಖವಾಗಿರಬೇಕು ಮಂಡಿ ಮೇಲ್ ಬರಲಿ ಈ ಬರಲಿ
ಲಾಕ್ ಮಾಡ್ಕೊಳ್ಳಿ. ದೀರ್ಘವಾಗಿ ಎರಡೂ ಕೈಗಳನ್ನು ಮೇಲೆ ಚಾಚಿ ನಮಸ್ಕಾರ ಬನ್ನಿ. Now breathe in, breathe out 3 times. Left. upper body मतलब ಪಾದಗಳಲ್ಲಿ ಇರಲಿ, ಪಾದಗಳು ಚೇಂಜ್ ಆಗಬಾರ್ದು. Front, right, front, left, front, right, front, left, front. ಕೈಗಳನ್ನು ಕೆಳಗಿಳಿಸಿ. ಈಗ ಮಂಡಿಗಳಿಗೆ ಸಂಬಂಧಪಟ್ಟಂತ ವ್ಯಾಯಾಮ. ಎರಡು ಕೈಗಳು ಹೀಗೆ ಮಾಡಬೇಕು, ಕಷ್ಟ ಬೂದಿಗಳಿಗೆ ಮುಖ ಆಗಬೇಕು. ಕೈಗಳನ್ನ ಮೇಲಿದ್ದ ಹಾಗೆಯೇ ರೈಸ್ ಯುವರ್ ಹ್ಯಾಂಡ್ಸ್. ಹೀಗೆ half squat, sit, up, sit, up, sit, up. ನಿಮ್ಮ ಬೆನ್ನು ನೇರ ಮಾಡಿ. ನಿಮ್ಮ ಮುಂದೆ ಇರುವಂಥ ಎರಡೂ ಕೈಗಳನ್ನ ನಿಮ್ಮ ಪುಸ್ತಕದ ಅಕ್ಕಪಕ್ಕ ಹಸ್ತವನ್ನು ಇಡಿ. ಎಲ್ಬೋ ಶಕ್ತಿ ಸ್ಟ್ರೈಕ್ ಮಾಡಿದಾಗೆ ಕೂಡ ಸ್ಟ್ರೈಕ್ ಮಾಡಿದಾಗಿದೆ. ನಿಮ್ಮ ಬಾಡಿ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನೋಡಕ್ಕೆ ಸುಲಭವಾಗಿದೆ. ನಿಮ್ಮ ಕೈ ಮಸಲ್ಸ್ನ ಹಿಡ್ತಾ ಇದೆ, ಗಮನಿಸಿ. ಹಾಗೆ ಬೇಟ ಬಂದ್ಕೋಬೇಕಲ್ಲ ಯಾರು. ಬ್ರೀತ್ ಇನ್ ಬ್ರೀತ್ ಔಟ್. ದೃಷ್ಟಿ ಮುಂದೆ ಇರಲಿ. ದೇಹದ ಸ್ಥಿರತೆಗೆ ಒಳ್ಳೆಯ ವ್ಯಾಯಾಮ ಇದು. ಹಾಗೆ ಉಸಿರನ್ನ ಬಿಡ್ತಾ ಎರಡೂ ಕೈಗಳ ಮುಂದೆ ತಗೊಂಡ್ಬನ್ನಿ. ಓಕೆ. ನಂತರ ಭದ್ರಾಸನ. ಭದ್ರಾಸನ, ಬದ್ಧಕೋನಾಸನ ಎಲ್ಲ ಒಂದೇ. ಓಕೆನಾ? ಓಕೆ. ನಿಮ್ಮ ಬಲಗಾಲ ಮಂಡಿಯನ್ನು ಮಡಚಿ ತಗೊಳ್ಳಿ. ಹಾಗೆ ನಿಮ್ಮ ಎಡಗಾಲು ಮಂಡಿಯನ್ನು ಮಡಚಿ ಎರಡೂ ಪಾದದ ಹಸ್ತಗಳನ್ನ ಸೇರಿಸಬೇಕು. ಯಾವ ಮಾಡ್ತಾ ಇದ್ದೀರಿ? ವಾಪಸ್ ಬನ್ನಿ. ಬಲಗಾಲ ಮಂಡಿಯನ್ನು ಮಡಚಿ ಹಾಗೆ ನಿಮ್ಮ ಎಡಗಾಲು ಲಾಕ್ ಮಾಡ್ಕೊಳ್ಳಿ. ಎರಡು ನಿಮ್ಮ ಕ್ಲೋಸ್ಗಳು ಲಾಕ್ ಮಾಡ್ಕೊಳ್ಳಿ. ಈಗ ಅದನ್ನ ಹಾಗೆ ಎರಡು ಮಿಡಿ ಮುಂದೆ ಬಂದ ಹಾಗೆ ಅಲ್ಲಿ ಕಾಲು ಕಾಲಲ್ಲಿ ಮುಂದೆ ಹಾಕಿ ಕೆಳಕುಳಿ ಕೆಳಕುಳಿ ಮುಂದೆ ದೃಷ್ಟಿ ಮುಂದೆ ಇರಲಿ. ಎಷ್ಟು ಸಾಧ್ಯ ಉಂಟು ಅಷ್ಟತ್ರ ನೀವು ಇಮಿಡಿ ಪುಟ್ಟಣ ಭಾಗವನ್ನು ಹೊತ್ತಬೇಕು. ಮತ್ತೆ ಹಂಡಿಗಳು ನೆಲದ ಹಾಕಬೇಕು. ಪ್ರಯತ್ನ ಮಾಡಿ. ದೃಷ್ಟಿ ಮೇಲೆ ಮುಂದೆ ಇರಲಿ. ಓಕೆ. ನಾವು ಬ್ರೀತ್ ಇನ್ ಬ್ರೀತ್ ಔಟ್. ನಿಧಾನವಾಗಿ ಎರಡು ಕಾಲುಗಳನ್ನು ಮುಂದೆ ಚಾಚಿ. ಒಂದೊಂದಾದ್ಮೇಲೆ ಬಲಗಾಲ ಮುಂದೆ ಚಾಚಿ, ಅಂತ ಎಡಗಾಲ. ದೃಷ್ಟಿ ಮುಂದೆ ಇರಲಿ. ಓಕೆ. ನಿಮ್ಮ ಬಲಗಾಲ ಪಾದದ ಟೋನ್ ಆಗಿರುತ್ತೆ ರೈಟ್ ಸೈಡ್. ಓಕೆ. ನಿಧಾನವಾಗಿ ಅದೇ ಆಗಲಿ. ನಿಮ್ಮ ರೈಟ್ ಬೆಂಡ್ ಆಗಿ ನಿಮ್ಮ ಪಾದ, ನಿಮ್ಮ ಹಸ್ತ ಬಲಪಾದದ ಪಕ್ಕದಲ್ಲಿರಬೇಕು. ಬಲಪಾದದ ಪಕ್ಕದಲ್ಲಿರಬೇಕು. ದೃಷ್ಟಿ ಮೇಲಿರಬೇಕು. ಹಸ್ತವನ್ನು ನೋಡ್ತಾ ಇರಬೇಕು. ಮೇಲೆ ಹಸ್ತ. ನಿಮ್ಮ ಹಸ್ತವನ್ನು ನೋಡಿ ಆಗಿದೆ. ಸ್ಟ್ರೈಟ್ ಆಗಿರಲಿ. ಬ್ರೀತ್ ಇನ್ ಬ್ರೀತ್ ಔಟ್. ಪೂರಕ ಮತ್ತು ರೇಚಕವನ್ನು ಮಾಡಿ. ಪೂರಕ ರೇಚಕ. ನಿಧಾನವಾಗಿ ಒಂದು ತೆಗೆದುಕೊಂಡ ಮೇಲೆ ಬನ್ನಿ. ಕೈ ಹಾಗೆ ಇರಲಿ. ನಿಮ್ಮ ಬಲಪಾದವನ್ನು ಟೋನ್ ಈ ಕಡೆಗೆ ತಿರುಗಿಸಿ. ಮತ್ತೆ ನಿಮ್ಮ ಎಡಪಾದವನ್ನು ಈ ಕಡೆ ತಿರುಗಿಸ್ಕೊಳ್ಳಿ. ಲೆಫ್ಟ್ ಪಾದ ಮಾತ್ರ ಟೋ ಮಾತ್ರ ಹಾಕಿರಲಿ. ಓಕೆ. ನಿಧಾನವಾಗಿ ನಿಮ್ಮ ಎಡಗಡೆ ಬೆಂಡ್ ಆಗಿದೆ. ನಿಮ್ಮ ಹಸ್ತವನ್ನು ಪಾದದ ಕಡೆ ತೆಗೆದುಕೊಂಡು ಹೋಗಿ ಇಡಬೇಕು. ನಿಮ್ಮ ದೃಷ್ಟಿ ಮೇಲ್ಮುಖವಾಗಿರಲಿ. ನಿಮ್ಮ ಹಸ್ತವನ್ನು ನೋಡ್ತಾ ಇರಬೇಕು. ಬ್ರೀತ್ ಇನ್ ಬ್ರೀತ್ ಔಟ್. ನಿಮ್ಮ ಉಸಿರಾಟದ ಬಗ್ಗೆ ಗಮನ ಇರಲಿ. ನಿಮಗೆ ಎರಡು
ಬ್ರೀತ್ ಇನ್ ಬ್ರೀತ್ ಔಟ್. ಮಂಡಿ ನೇರವಾಗಿರಲಿ. ನಿಮ್ಮ ಹಸ್ತಗಳು ನಿಮ್ಮ ಎರಡು ಪಾದಗಳ ಪಕ್ಕದಲ್ಲಿ ಇರಬೇಕು. ಹಸ್ತಗಳು ಕೈಯ ಹಸ್ತಗಳು. ಬ್ರೀತ್ ಇನ್ ಬ್ರೀತ್ ಔಟ್. ಓಕೆ, ದೀರ್ಘವಾಗಿ ತೆಗೆದುಕೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ನಿಧಾನವಾಗಿ ಕೈಗಳನ್ನ ಕೆಳಗೆ ನಿಧಾನವಾಗಿ. ಈಗ 5 ನಿಂತು ಮಾಡುವ ಆಸನಗಳನ್ನ ನಾವು ಮಾಡಿದ್ದೇವೆ. ನಂತರ ಕುಳಿತು